ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುಯೇ. ಮಹಾಯೋಗಿಯೇ ಸ್ವಾಮಿ ಮಹಾವಂದ್ಯನೇ, ಪಾಪನಾಶಕ ಗುರು ರಾಘವೇಂದ್ರನೇ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಜಯ ವಿಜಯ ಟಿವಿಗೆ ಸ್ವಾಗತ ಸುಸ್ವಾಗತ. ನಮ್ಮ ರಾಜಧಾನಿ ಬೆಂಗಳೂರಿನಿಂದ 30 ಕಿಲೋಮೀಟರ್ ದೂರದಲ್ಲಿರುವಂತಹ ಮಾಗಡಿ ಮುಖ್ಯ ರಸ್ತೆಯಲ್ಲಿ ಬರುವಂತಹ ತಾವರೆಕೆರೆ ಹತ್ತಿರ ಗಿಡೇನಹಳ್ಳಿಗೆ ಹೋಗುವ ದಾರಿಯಲ್ಲಿ ಸಿಗುವಂತಹ ವನಗನಟ್ಟಿಯ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರದ ಪುಣ್ಯ ದರ್ಶನವನ್ನು ಇಂದು ನಾವು ಮಾಡೋಣ ಬನ್ನಿ. ಗುರು ಸ್ವತಂತ್ರನೇ ಸರ್ವತಂತ್ರ ರೂಪನೇ, ಸುಧೀಂದ್ರ ಪುತ್ರನೇ ವಿಜಯೇಂದ್ರ ಪ್ರಿಯನೇ. ಪೂರ್ಣಾವತಿ ಸಮಯದಲ್ಲಿ ಅಂದರೆ ಯಜ್ಞ ಕುಂಡದಲ್ಲಿ ಪ್ರತ್ಯಕ್ಷವಾದ ದೇವರುಗಳ ಸ್ಥಳವೇ ಹೊನ್ನಾವ ಮಂತ್ರಾಲಯ ಮಂದಿರ. ಶ್ರೀ ವೆಂಕಟೇಶ್ವರ, ಶ್ರೀ ಲಕ್ಷ್ಮೀ ನರಸಿಂಹ ಮತ್ತು ಶ್ರೀ ಪಂಚಮುಖಿ ಆಂಜನೇಯ ಸಹಿತ ಶ್ರೀ ರಾಘವೇಂದ್ರ ಸ್ವಾಮಿಯವರು ಪ್ರತ್ಯಕ್ಷವಾದ ಸ್ಥಳವೇ ಹೊನ್ನಾವ ಮಂತ್ರಾಲಯ ಮಂದಿರ. ನಮೋ ಶ್ರೀ ಗುರು ಸ್ವಾಮಿ ರಾಘವೇಂದ್ರನೇ, ನಮೋ ಸದ್ಗುರು ಶ್ರೀ ರಾಘವೇಂದ್ರನೇ. ಇನ್ನು ಈ ಕ್ಷೇತ್ರದಲ್ಲಿ ಪೂರ್ಣ ತೆಂಗಿನಕಾಯಿಯನ್ನು ಕಟ್ಟುವುದು ಮತ್ತು ದೀಪಾರಾಧನೆ ಸೇವೆಯನ್ನು ಮಾಡುವುದು ಬಹಳ ವಿಶೇಷವಾದದ್ದು. ಈ ಸೇವೆಯನ್ನು ಯಾರ್ಯಾರು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ. ಭಕ್ತರ ಕಷ್ಟಗಳು ಏನಿದೆಯೋ ಅದರ ಪ್ರಕಾರ ವಾರಗಳು ನಿಗದಿಯಾಗುತ್ತದೆ. ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ನರಸಿಂಹಾಚಾರ್ಯ ಜೋಶಿಯವರಿಂದ ಕೇಳಿ ಅವರು ಹೇಳಿದ ಪ್ರಕಾರ ವಾರಗಳು ಬಂದು ಶ್ರೀಮಠದಲ್ಲಿ ಸಿಗುವಂತಹ ದೀಪವನ್ನು ಹಚ್ಚಿ ದೀಪಾರಾಧನೆ ಮಾಡಿ ಕಾಯಿ ಸಂಕಲ್ಪ ಸೇವೆಯನ್ನು ಮಾಡಬೇಕು. ಇದರ ವಿಧಿಗಳನ್ನು ಗುರುಗಳು ತಿಳಿಸುತ್ತಾರೆ. ಈ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಸಮಸ್ತ ದೋಷಗಳನ್ನು ನೀವು ಕಳೆದುಕೊಳ್ಳಬಹುದು. ಅಂದರೆ ಈ ಪೂರ್ಣಕಾಯನ್ನು ಕರ್ಮದ ಗಂಟು ಎಂದು ಕರೆಯಲ್ಪಡುತ್ತದೆ. ಪಿತೃದೋಷ, ಸರ್ಪದೋಷ, ಭೂದೋಷ, ಸ್ತ್ರೀ ದೋಷ, ದೃಷ್ಟಿದೋಷ, ವಾಮಾಚಾರ, ಮಾಟ ಮಂತ್ರಗಳ ದೋಷ ಸೇರಿದಂತೆ ಹಲವು ಕರ್ಮಗಳು ಈ ಗಂಟಿನಲ್ಲಿ ಒಳಗೊಂಡಿರುತ್ತದೆ. ಮತ್ತು ನೀವು ಪ್ರತಿ ವಾರ ಹಚ್ಚಿದ ದೀಪದ ಮೂಲಕ ದಾನವಾಗುತ್ತದೆ. ನಿಮ್ಮ ಕೈಯಿಂದ ನೀವೇ ಸ್ವಯಂ ಯಜ್ಞ ಮಾಡಿದ ಶಕ್ತಿಯನ್ನು ನೀವು ಹೊಂದುವಿರಿ. ನಿಮ್ಮ ಕರ್ಮಗಳು ದಹನವಾಗುತ್ತದೆ ಮತ್ತು ನಿಮಗೆ ರಾಯರ ಸಂಪೂರ್ಣ ಅನುಗ್ರಹವಾಗುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೇಳಿದಂತೆ ಕಾಯಿಯ ಸೇವೆಯನ್ನು ಇಲ್ಲಿ ನಡೆಸಲಾಗುತ್ತದೆ. ಇದು ಶ್ರೀ ಹೊನ್ನಾವ ಮಂತ್ರಾಲಯ ಮಂದಿರದಲ್ಲಿ ಹೊರತುಪಡಿಸಿ ಬೇರೆ ಯಾವ ಮಠದಲ್ಲಿಯೂ ಇಲ್ಲ. ರಾಯರು ಸಮಸ್ತ ಭಕ್ತರಿಗೆ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ತಮ್ಮ ಕರ್ಮದ ಕಾಯನ್ನು ಕಟ್ಟಿ ಪ್ರತ್ಯೇಕವಾದ ಒಂದು ಫೋಟೋವನ್ನು ಮನೆಯಲ್ಲೂ ಇಟ್ಟು ಪ್ರತಿ ವಾರ ಶ್ರೀಮಠಕ್ಕೆ ಬಂದು ಕಾಯಿ ಸೇವೆಯನ್ನು ಮಾಡಿ ಕೊನೆಯ ವಾರ ಹೋಮ ಅಥವಾ ಪಾದ ಪೂಜೆ, ಪಂಚಾಮೃತ, ಕನಕಾಭಿಷೇಕ, ಕಲ್ಯಾಣೋತ್ಸವ ಮಾಡಿಸಿ ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಯಜ್ಞಕುಂಡದಲ್ಲಿ ಪ್ರತ್ಯಕ್ಷವಾದ ಫೋಟೋ ಮನೆಯಲ್ಲಿ, ಅಂಗಡಿಯ, ವ್ಯಾಪಾರದ ಸ್ಥಳದಲ್ಲಿ ಎಲ್ಲಿಯಾದರೂ ಇಟ್ಟು ಪೂಜಿಸಿ ಆ ಸ್ಥಳದಲ್ಲಿ ದೋಷ ನಿವಾರಣೆವಾಗುತ್ತದೆ ಮತ್ತು ಯಾವುದೇ ರೀತಿಯ ದೃಷ್ಟಿಯೂ ಕೂಡ ಬೀಳುವುದಿಲ್ಲ. ಇನ್ನು ಹೊರ ಊರಿನಂತ ಬರುವಂತಹ ಭಕ್ತರಿಗೆ ಅಂದರೆ 100 ಕಿಲೋಮೀಟರ್ ಮೇಲ್ಪಟ್ಟವರಿಗೆ 2 ಕಾಯಿ ಸಂಕಲ್ಪವಿರುತ್ತದೆ. ಒಂದು ಕಾಯಿ ತಮ್ಮ ಊರಿನಲ್ಲಿ 21 ವಾರ ಇಟ್ಟು ಸೇವೆ ಮಾಡಲು ನೀಡುತ್ತಾರೆ ಮತ್ತು ಒಂದು ಕಾಯಿಯನ್ನು ಕ್ಷೇತ್ರದಲ್ಲಿ ಕಟ್ಟಿಸುತ್ತಾರೆ. 7ನೇ ವಾರ ಮತ್ತು 8ನೇ ವಾರ ಮಧ್ಯದಲ್ಲಿ ಒಮ್ಮೆ ಬರಬೇಕು ಮತ್ತು 14ನೇ ವಾರ 15ನೇ ವಾರ ಮಧ್ಯದಲ್ಲಿಯೂ ಕೂಡ ಬರಬೇಕು. ನಂತರ 21ನೇ ಬಾರಿ ಮುಗಿದ ನಂತರ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಠಕ್ಕೆ ನೋಂದಾಯಿಸಿ ಅವತ್ತು ನಿಮ್ಮ 2 ಕಾಯಿಯನ್ನು ಹೋಮಕ್ಕೆ ಸಮರ್ಪಣೆ ಮಾಡಬೇಕು. ಶ್ರೀ ರಾಘವೇಂದ್ರ ಹಾಕಿ ಮತ್ತೆ 2 ಕಾಳು ತೊಳ್ಳಿ. ಇಲ್ಲಿ ಯಜ್ಞ ಕೊಂಡಲ್ಲಿ ಪ್ರತ್ಯಕ್ಷ ಮೂಷಿಕಾವನ ಹಾಕಿರೋ ಕಾಮಧೇನು. ಇದು ಗುರುಗಳ ಆಜ್ಞಾನುಸಾರ ಇಲ್ಲಿ ಸೇವೆ ಇರೋದು. ಕಾಯಿ ಸಂಕಲ್ಪ 2013ನೇ ಇಸ್ವಿಯಲ್ಲಿ ಇದು ಪ್ರತ್ಯಕ್ಷ ಆಗಿರುವುದು. ಅವತ್ತಿಂದ ಇಲ್ಲಿ ಸೇವೆ ಇರೋದು. ಊರಿಂದ ಬಂದು ಮಾಡ್ತಾರೆ. 21 ವಾರದಲ್ಲಿ ಮೊದಲು 9 ವಾರ ನವಗ್ರಹ ದೋಷ ಹೋಗುತ್ತೆ. 10ನೇ ವಾರ ಮೃತ್ಯುಂಜಯ ದೋಷ ಅಂದರೆ ಜಾತಕದ ಕಂಡ ದೋಷದಲ್ಲಿ ಪರಿಹಾರ ಆಗುತ್ತೆ. 11ನೇ ವಾರ ವಿಶ್ವಂಬರ ಗಣಪತಿ. ನಾವು ಹುಟ್ಟಿದವನ ಜೊತೆ ಬಂದಿದ್ದು ಜಾತಕನೇ ಹೊರತು ದೋಷಗಳಲ್ಲ. ಜಾತಕ ನಮ್ಮ ಕೊನೆತನ ಇರ್ತದೆ. ಸೊ ಮೊದಲು ಇಲ್ಲಿ ಪದ್ಧತಿ ಜಾತಕ ದೋಷ ಆದ ಮೇಲೆ ನಿಮ್ಮಂಥ ದೋಷ ಆಗಿರೋದಾಗ ಬೇರೆ ಬರುತ್ತೆ. ಇದು ತುಂಬ ಆಟ ಆಡಿಸುತ್ತೆ. ಇದು ಎದ್ದೆಕೊಂಡೇ ಪ್ರತ್ಯಕ್ಷ ಆಗಿರೋದ್ರಿಂದ ನಿಮ್ಮ ದೋಷಗಳು ಹೋಗೋದಕ್ಕೆ ಸಮಯ ಬೇಕಾಗುತ್ತೆ. ನೀವು ವಾರ ವಾರ ಬಂದು ಇದೇ ಕಾಯಿಟ್ಟು ದೀಪ ಹಚ್ಚೋ ಉದ್ದೇಶನೇ ಯಜ್ಞ ಮಾಡೋ ಶಕ್ತಿ ನಿಮ್ಮಲ್ಲಿ ಬರೋದು. ಅವಾಗ ಆ ದೋಷ ಪರಿಹಾರ ಆಗುತ್ತೆ. ಇದು ತುಂಬ ಆಟ ಆಡ್ಸೋದಕ್ಕೆ ನಿಮಗೆ ಟೈಮಿಂಗ್ಸ್ 9 ತಿಂಗಳು ಕೊಟ್ಟಿರ್ತೀವಿ, ಅಷ್ಟರಲ್ಲಿ ಮುಗಿಸ್ಬೇಕು. ಇವತ್ತು ಸಂಕಲ್ಪ. ನೆಕ್ಸ್ಟ್ ಯಾವ ವಾರ ಬರ್ತೀರಿ ಅದೇ ವಾರ ಬರಬೇಕು. ಆ ವಾರ ಮಿಸ್ ಆಯ್ತಾ ನೆಕ್ಸ್ಟ್ ಅದೇ ವಾರ ಬಂದು ಕಂಟಿನ್ಯೂ ಮಾಡಬೇಕು. 9 ತಿಂಗಳಲ್ಲಿ ಮುಗಿಸ್ಬೇಕು. ಪ್ರಾರ್ಥನೆ ಮಾಡ್ಕೊಳ್ಳಿ.
ಇನ್ನು ದೀಪಾರಾಧನೆಯನ್ನು ಹೇಳುವುದಾದರೆ 21 ತುಪ್ಪದ ದೀಪದ ತಟ್ಟೆಯನ್ನು ಹಿಡಿದುಕೊಂಡು ಫೋಟೋ ಸುತ್ತಲೂ 16 ಪ್ರದಕ್ಷಿಣೆಯನ್ನು ಹಾಕಬೇಕು. ನಂತರ ಫೋಟೋ ಮುಂದೆ ಇರುವ ಕಾಯಿಯನ್ನು ಹಿಡಿದುಕೊಂಡು 31 ಪ್ರದಕ್ಷಿಣೆಯನ್ನು ಹಾಕಬೇಕು. ನಂತರ ಕೈ ಮುಗಿದುಕೊಂಡು ಫೋಟೋ ಮತ್ತು ಕಾಯಿಗೆ 54 ಪ್ರದಕ್ಷಿಣೆ ಹಾಕಬೇಕು. ಇದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯು ಸುಟ್ಟು ಹೋಗಿ ಸಕಾರಾತ್ಮಕ ಶಕ್ತಿಯೂ ಬರುತ್ತದೆ. ಇದಾಗಿತ್ತು ಶ್ರೀ ಹೊನ್ನಾವ ಮಂತ್ರಾಲಯ ಮಂದಿರದ ವಿಶೇಷತೆಗಳು. ಮತ್ತೆ ಬೇರೆ ಕ್ಷೇತ್ರದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.